ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ನಮ್ಮನೆಗೆ ಇವತ್ತು ಒಬ್ಬರು ನ್ಯೂ ಮೆಂಬರ್ನ ಕರ್ಕೊಬರೋಕ್ಕೆ ಪಿಕಪ್ ತಗೊಂಡು ಹೊರಟು. ಹೋಗ್ತಾ ತುಂಬ ಚಳಿ ಇತ್ತು. ಒಂದೊಳ್ಳೆ ವ್ಯೂ ನೋಡಿಕೊಂಡು ಮುಂದೆ ಹೊರಟು. ಹಾಗೇನೆ ಹೋಗ್ತಾ ಶನಿವಾರ ಸಂತೆಯಲ್ಲಿ ಹನುಮ ಜಯಂತಿಗೆ ಫುಲ್ಲು ಅರೇಂಜ್ಮೆಂಟ್ ಮಾಡಿಸಿದ್ರು. ಅದನ್ನು ನೋಡ್ಕೊಂಡು ಮುಂದೆ ಹೊರಟು. ಕೊನೆಗೂ ನಾವು ಹೋಗಬೇಕಾಗಿದ್ದ ಲೊಕೇಶನಿಗೆ ಬಂದು ತಲುಪ್ತು. ವ್ಯೂ ನೋಡಿ ಎಷ್ಟು ಸೂಪರಾಗಿದೆ. ನೋಡಿ, ಇವರೇ ನಮ್ಮನೆ ನ್ಯೂ ಮೆಂಬರು. ಇವ್ರನ್ನ ಪಿಕಪ್ಪಿಗೆ ಹತ್ತಿಸ್ಕೊಂಡು ಅಲ್ಲಿಂದ ನಾವು ಹೊರಟು. ಅಲ್ಲಿಂದ ಬಂದು ನಮ್ಮನೆ ಹಸುಗಳನ್ನೆಲ್ಲ ಹೊಡ್ಕೊಂಡು ಹೋಗಿ ಕಟ್ಟಾಕಿ ಅವಕ್ಕೆ ಹುಲ್ಲು ಕುಯ್ದಾಕಿ ಬಂದೆ. ಅದಾದಮೇಲೆ ಇವತ್ತು ಸ್ವಲ್ಪ ಅಡಿಕೆ ಗಿಡಗಳಿಗೆ ಔಷಧಿ ಹೊಡಿಯೋಕ್ಕಿದ್ದರಿಂದ ಸ್ಪ್ರೇ ಮಿಷಿನ್ನು ಮತ್ತು ಔಷಧಿಗಳನ್ನ ಹಿಡ್ಕೊಂಡು ಹೋಗ್ಬಿಟ್ಟು ಫಸ್ಟು ಪೈಪ್ ಜೋಡಿಸಿ ಡ್ರಮ್ಗೆ ನೀರು ತುಂಬಿಸ್ಕೊಂಡೆ. ಆಮೇಲೆ ನಮ್ಮನೆ ಜೋಳಕ್ಕೆ ನೀರನ್ನ ಜೋಡಿಸಿ ಮೋಟ್ರನ್ನ ಆನ್ ಮಾಡಿ ಬಂದೆ. ಇವೇ ನೋಡಿ ನಾನು ಇವತ್ತು ಹೊಡಿತಿರೋ ಔಷಧಿಗಳು. ಇವನ್ನೇನು ಕುಡಿತಾರೆ, ಯಾಕೆ ಕುಡಿತಾರೆ ಅಂತ ಫುಲ್ ಇನ್ಫಾರ್ಮೇಷನ್ ಬೇಕಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ, ಅಲ್ಲಿ ನೀವು ನೋಡ್ಕೋಬೋದು. ಯೂಟ್ಯೂಬ್ ಚಾನಲ್ ನನ್ನ ಬಯೋದಲ್ಲಿದೆ. ಆಮೇಲೆ ಅಡಿಕೆ ಗಿಡಕ್ಕೆಲ್ಲ ನೀಟಾಗಿ ಸ್ಪ್ರೇ ಮಾಡಿದೆ. ಅಲ್ಲಿಂದ ಬಂದು ನಮ್ಮನೆ ಗಂಡು ರಾಕಿಗೆ ಸ್ನಾನ ಮಾಡಿಸಿ ನಮ್ಮ ಅಜ್ಜಿಗೆ ಸ್ವಲ್ಪ ಹುಷಾರಿಲ್ಲದೆ ಇದ್ದಿದ್ದರಿಂದ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಬಂದೆ. ಅವ್ರನ್ನ ಆಸ್ಪತ್ರೆಗೆ ತೋರಿಸಿ ಅಲ್ಲಿಂದ ಹೊರಟು. ಬರ್ತಾ ದಾರಿಲಿ ಹಾಗೆ ಸ್ವಲ್ಪ ಕಬ್ನಲ್ಲಿ ಕುಡ್ಕೊಂಡು ಅಲ್ಲಿಂದ ನಮ್ಮ ಇನ್ನೊಬ್ಬರು ಅಜ್ಜಿ ಅಂದರೆ ಅಮ್ಮನ ಮನೆಗೆ ಬಂದು ನಮ್ಮ ಅಜ್ಜಿ ಒಳ್ಳೆ ತುಪ್ಪದ ಖಾರದ ದೋಸೆ ಮಾಡಿಕೊಟ್ರು. ನೋಡಿ, ಬೀಗರು ಹೇಗೆ ಉಪಚಾರ ಮಾಡ್ತಿದ್ದಾರೆ ನೋಡೋಕೆ ಎರಡು ಕಣ್ಣು ಸಾಲದು. ಆಮೇಲೆ ಅಲ್ಲಿಂದ ಹೊರಟು ಬಂದು